ನೋಡಿ ಐಸಿಸಿ ಅಂಡರ್ 19 ವಿಶ್ವಕಪ್ 2026ರ ಗ್ರೂಪ್ ಬಿ ಹಂತದ ಪಂದ್ಯದಲ್ಲಿ ಜನವರಿ 24, 2026 ರಂದು ಜಿಂಬಾಬ್ವೆಯ ಬುಲವಾಯೋದ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಭಾರತ ಅಂಡರ್ 19 ಕ್ರಿಕೆಟ್ ತಂಡ ನ್ಯೂಜಿಲೆಂಡ್ ಅಂಡರ್ 19 ತಂಡವನ್ನ 7 ವಿಕೆಟ್ಗಳಿಂದ ಸೋಲಿಸಿದೆ. ಮಳೆಯಿಂದಾಗಿ ಅಡ್ಡಿಪಡಿಸಿದ 37 ಓವರ್ಗಳ ಈ ಪಂದ್ಯದಲ್ಲಿ ಡಕ್ವರ್ತ್ ಲೂಯಿಸ್ ಟರ್ನ್ ಡಿಎಲ್ಎಸ್ ನಿಯಮದ ಅಡಿಯಲ್ಲಿ ಭಾರತ ಭರ್ಜರಿ 7 ವಿಕೆಟ್ಗಳ ಗೆಲುವು ಸಾಧಿಸಿತು. ಈ ಗೆಲುವಿನಿಂದ ಭಾರತ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನ ಮುಂದುವರಿಸಿದ್ದು ಪ್ರಮುಖ ಸ್ಪರ್ಧಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹಾಗೆಯೇ ತಂಡದಲ್ಲಿರೋ ಯುವ ಪ್ರತಿಭೆಗಳ ಸಾಮರ್ಥ್ಯವನ್ನು ಇದು ಚೆನ್ನಾಗಿ ತೋರಿಸಿದೆ. ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ಕೇವಲ 36.2 ಓವರ್ಗಳಲ್ಲಿ 135 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಶಿಸ್ತುಬದ್ಧ ಬೌಲಿಂಗ್ ಮುಂದೆ ಅವರ ಆಟ ನಡೆಯಲಿಲ್ಲ. ಆಮೇಲೆ ಪರಿಷ್ಕೃತ 130 ರನ್ಗಳ ಗುರಿಯನ್ನ ಭಾರತ ತಂಡ ತುಂಬಾ ಅಚ್ಚುಕಟ್ಟಾಗಿ ಬೆನ್ನಟ್ಟಿತು. ಕೇವಲ 13.3 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿಬಿಟ್ಟಿತು. ಭಾರತದ ನಾಯಕ ಆಯುಷ್ ಮಹಾತ್ರೆ 27 ಬಾಲ್ಗಳಲ್ಲಿ 53 ರನ್ ಸಿಡಿಸಿ ಪಂದ್ಯದ ಹೀರೋವಾದ್ರು. ಅವರ ಬ್ಯಾಟ್ನಿಂದ ಹಲವು ಸಿಕ್ಸರ್ಗಳು ಬಂದಿದ್ದು ವಿಶೇಷ. ವೈಭವ್ ಸೂರ್ಯವಂಶಿ ಕೂಡ 23 ಬಾಲ್ಗಳಲ್ಲಿ 40 ರನ್ ಗಳಿಸಿ ರನ್ ಚೇಸ್ಗೆ ಇನ್ನಷ್ಟು ಬಲ ತುಂಬಿದ್ರು. ನ್ಯೂಜಿಲೆಂಡ್ ಪರ ಕ್ಯಾಲಮ್ ಸ್ಯಾಮ್ಸನ್ 37 ರನ್ ಗಳಿಸಿ ಸ್ವಲ್ಪ ಪ್ರತಿರೋಧ ತೋರಿದ್ರು, ಆದ್ರೆ ಅದು ಸಾಕಾಗ್ಲಿಲ್ಲ. ಭಾರತದ ಬೌಲಿಂಗ್ ವಿಭಾಗ ನ್ಯೂಜಿಲೆಂಡ್ ಬ್ಯಾಟಿಂಗ್ ಲೈನ್ ಅಪ್ನ ಪೂರ್ತಿ ಛಿದ್ರಗೊಳಿಸಿತು. ಆರ್.ಎಸ್. ಅಂಬರೀಶ್ 4 ವಿಕೆಟ್ ಪಡೆದ್ರೆ ಹೆನಿಲ್ ಪಟೇಲ್ 3 ವಿಕೆಟ್ ಕಿತ್ತರು. ಖಿಲನ್ ಪಟೇಲ್, ಕನಿಷ್ಕ್ ಚೌಹಾನ್ ಮತ್ತು ಮೊಹಮ್ಮದ್ ಎನಾನ್ ಒಳಗೊಂಡ ಸ್ಪಿನ್ ತ್ರಿವಳಿ ಇಡೀ ಇನ್ನಿಂಗ್ಸ್ನ ಉದ್ದಕ್ಕೂ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ಮೇಲೆ ನಿರಂತರ ಒತ್ತಡ ಹೇರಿದ್ರು. ಬುಲವಾಯೋದಲ್ಲಿ ಮಳೆಯಿಂದಾಗಿ ಮೈದಾನ ಒದ್ದೆಯಾಗಿದ್ದರಿಂದ ಪಿಚ್ಗೆ ಹೊಂದಿಕೊಳ್ಳೋಕೆ ನ್ಯೂಜಿಲೆಂಡ್ ಆಟಗಾರರಿಗೆ ಕಷ್ಟವಾಯಿತು ಎನ್ನಲಾಗಿದೆ. ಭಾರತದ ಈ ಭರ್ಜರಿ ಜಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ತಂಡ ಎಷ್ಟು ಸಮತೋಲಿತವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇದು ಮುಂಬರುವ ನಾಕೌಟ್ ಹಂತಗಳಲ್ಲಿ ಯಶಸ್ಸಿಗೆ ತುಂಬಾನೇ ಮುಖ್ಯ. ಮಹಾತ್ರೆ ಮತ್ತು ಸೂರ್ಯವಂಶಿ ಅವರಂಥ ಯುವ ಭಾರತೀಯ ಬ್ಯಾಟ್ಸ್ಮನ್ಗಳ ಪ್ರದರ್ಶನ ದೇಶದ ಭವಿಷ್ಯದ ಕ್ರಿಕೆಟ್ಗೆ ಉತ್ತಮ ಆಟಗಾರರು ಸಿಗ್ತಾರೆ ಅನ್ನೋ ಭರವಸೆ ಮೂಡಿಸಿದೆ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ನ ಕಳಪೆ ಪ್ರದರ್ಶನ ಟಾಪ್ ಟೈರ್ ಮತ್ತು ಮಿಡ್ ಟೈರ್ ಅಂಡರ್ 19 ತಂಡಗಳ ನಡುವಿನ ವ್ಯತ್ಯಾಸವನ್ನ ಎತ್ತಿ ತೋರಿಸಿತು. ಯುವ ಕ್ರಿಕೆಟ್ ಅಭಿವೃದ್ಧಿಯಲ್ಲಿ ಭಾರತ ಎಷ್ಟು ಉತ್ತಮವಾಗಿದೆ ಅನ್ನೋದಕ್ಕೆ ಈ ಪ್ರದರ್ಶನ ಒಂದು ಸ್ಪಷ್ಟ ನಿದರ್ಶನ.